ಕೇಂದ್ರ ಸರ್ಕಾರ ಪದೇ ಪದೇ ತಾರತಮ್ಯ ಮಾಡ್ತಿದೆ ಕರ್ನಾಟಕದ ವಿಚಾರದಲ್ಲಿ ಅನ್ನುವಂತ ವಿಚಾರವನ್ನ ಈಗಾಗಲೇ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಸಿಡಿದೆದ್ದಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಒಕ್ಕೂಟ ವ್ಯವಸ್ಥೆಯಲ್ಲಿ ಸೊ ಈ ರೀತಿ ತಾರತಮ್ಯ ಆಗಬಾರ್ದು, ಆಗ್ತಿದೆ ಅನ್ನುವಂಥದ್ದು ನಿಮ್ಮ ಧ್ವನಿ ಆಗಿರುವಂತದ್ದು. ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಥವಾ ಯಾಕೆ ಪ್ರತಿಭಟನೆ ಮಾಡಲೇಬೇಕಾದಂತ ಸಂದರ್ಭ ಸೃಷ್ಟಿಯಾಗಿದೆಯಾ? ಇದು ನನ್ನ ಧ್ವನಿ ಅಲ್ಲ, ರಾಜ್ಯದ ಜನತೆ ಧ್ವನಿ. ರಾಜ್ಯದ ಜನತೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿ ಎಂಪಿಗಳು ಮಾತಾಡ್ತಾ ಇಲ್ಲ. ಅವ್ರ ಸರ್ಕಾರ ಇದ್ದಾಗ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಇವತ್ತು ಹೋರಾಟ ಮಾಡ್ತಾ ಇದೀವಿ. ಹೋರಾಟ ನಾವು ಗಾಂಧಿವಾದಿಗಳು, ಗಾಂಧಿ ಹೇಳ್ಕೊಟ್ಟಂತ ಪಾಠ. ಸೊ ಬಹಳ ಮೌನ ಶಾಂತಿ ಪ್ರತಿಭಟನೆಯನ್ನ ಮಾಡ್ತೇವೆ. ಸಿಎಂ ಡಿಸಿಎಂ ಆದಿಗೆ ಶಾಸಕರು ಎಲ್ಲರೂ ಹೋಗ್ತಾ ಇದ್ದಾರೆ ಸರ್ ಈಗ. ಸೊ ನಿಮ್ಗೆ ನಿಮ್ಮ ಪ್ರತಿಭಟನೆಗೆ ಅಲ್ಲಿ ಅವಕಾಶಗಳು ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಸಿಎಂ ಮುಖ್ಯ ಅಲ್ಲ, ಡಿಸಿಎಂ ಮುಖ್ಯ ಅಲ್ಲ. ಕರ್ನಾಟಕ ರಾಜ್ಯದ ಹಿತ ಕಾಪಾಡಬೇಕು. ಅದಕ್ಕೆ ಒಂದು ಮುಂದಾಳತ್ವವನ್ನು ನಮ್ಮ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ನಿಮ್ಮ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅಥವಾ ಒಪ್ಕೊಳ್ಳುತ್ತೆ ಅನ್ನುವಂತ ಬಲವಾದ ವಿಶ್ವಾಸ ನಿಮ್ಗಿದೆಯಾ? ಖಂಡಿತ ಅವರು ಜ್ಞಾನೋದಯ ಆಗ್ಬೋದು. ಯಾಕೆಂದ್ರೆ ಹಿಂದೆ ಏನೇನು ಬಜೆಟ್ ಘೋಷಣೆ ಮಾಡಿದ್ರು, ಈಗ ಏನ್ ಮಾಡ್ಬೇಕಾದ್ರೆ ಮಾಡ್ಬೋದು. ಅವರು ಈಗ ಅವಕಾಶಗಳಿದೆ, ಸರಿಪಡಿಸಬಹುದು, ಸರಿ ಮಾಡ್ತಾರೆ ಅಂತ ತಿಳ್ಕೊಂಡಿದೀವಿ. ಎಷ್ಟು ಅನ್ಯಾಯ ಆಗಿದೆ ಅನ್ಸುತ್ತೆ ಸರ್ ಬೆಂಗಳೂರು ವಿಚಾರ, ಕರ್ನಾಟಕ ವಿಚಾರದಲ್ಲಿ? ಬೆಂಗಳೂರಿಗೂ ಅನ್ಯಾಯ ಆಗಿದೆ, ನೀರಾವರಿಗೂ ಅನ್ಯಾಯ ಆಗಿದೆ, ಎಲ್ಲ ವಿಚಾರದಲ್ಲೂ ಬಹಳ ಮಲ್ತಾ ಇದ್ದೋಣ. ಬಿಜೆಪಿ ಏನಾರ ಡಬಲ್ ಇಂಜಿನ್ ಏನಾದ್ರು ಅನುಕೂಲ ಮಾಡ್ತಿದೆ ಅನ್ಕೊಂಡಿದೆ. ಡಬಲ್ ಇಂಜಿನ್ ಫೇಲ್ ಆಗೋಯ್ತಲ್ಲ ಸರ್. ಇದನ್ನ ತಾರ್ಕಿಕ ಅಂತಿಗೆ ತೆಗೆದುಕೊಂಡು ಹೋಗ್ತೀರಾ ಹೇಗೆ ಅಂತ ಕಾದ್ ನೋಡಿ ಸರ್. ಈಗ ಬೇರೆ ಪಕ್ಷದವ್ರಿಗೂ ಕೂಡ ನೀವು ಮನವಿ ಮಾಡ್ತಾ ಇದ್ದೀರಾ. ಸೊ ಅವ್ರೆಲ್ಲರೂ ಬರ್ತಾರೆ, ದೇವೇಗೌಡರು ಆಗಿರ್ಬೋದು, ಯಡಿಯೂರಪ್ಪ, ಇವರೆಲ್ಲರಿಗೂ ಕೂಡ ನೀವು ಮನವಿ ಮಾಡ್ತೀರಾ ಅಥವಾ ಹೋಗಿ ಅವರಿಗೆ ಸ್ವಾಗತವನ್ನು ಕೊಡ್ತೀರಾ? ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ, ರಾಜ್ಯದ ಹಿತಕ್ಕೋಸ್ಕರ ದಯವಿಟ್ಟು ಬನ್ನಿ ಅಂತ. ಈಗ ಸರ್, ದೇವೇಗೌಡರು ಕೇಸರಿ ಶಾಲೆ ಹಾಕಬಾರ್ದಾಯ್ತು ಅನ್ನುವಂತ ಮಾತನ್ನು ಹೇಳಿದ್ರೆ, ಇದ್ರ ಬಗ್ಗೆ ಸರ್? ನೋಡಪ್ಪ, ದೇವೇಗೌಡರು ಬಹಳ ಹಿರಿಯರು, ಪೂಜ್ಯರು. ಅವರು ಬಿಜೆಪಿ ಬಗ್ಗೆ ಆಡಿದ ಮಾತು, ಕುಮಾರಸ್ವಾಮಿ ಬಿಜೆಪಿ ಬಗ್ಗೆ ಆಡಿದ ಮಾತು, ಕುಮಾರಸ್ವಾಮಿ ಬಿಜೆಪಿ ನಾಯಕರ ಬಗ್ಗೆ ಆಡಿದ ಮಾತು ಎಲ್ಲ ನಿಮ್ಮ ಹತ್ರ ದಾಖಲೆ ಇದೆ. ನನಗೆ ಆಶ್ಚರ್ಯ, ಈ ಮಟ್ಟಕ್ಕೆ ಜನತಾದಳ ಪಕ್ಷ, ಜಾತ್ಯತೀತ ಪಕ್ಷ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರು. 2 ಸೀಟು ಬಂದಿತ್ತು, 60-70 ಸೀಟು ಬಂದಿತ್ತು. ಸೊ ಈಗಿಂತ ಒಂದು ಪರಿಸ್ಥಿತಿ ಬಂದಿತ್ತು. ಹಿಂದೆ ಜೊತೆಗೆ ಸರ್ಕಾರ ಕೂಡ 130-140 ಎಲ್ಲ ಮಾಡಿದ್ರು. ಈಗ ಈ ಪರಿಸ್ಥಿತಿ ಅದು ಯಾಕೆ ಬಂತೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಧಿಕಾರ ಬರ್ತದೆ, ಹೋಗ್ತದೆ. ನಂಬಿಕೆ ಇದೆಯಲ್ಲ, ಆ ನಂಬಿಕೆ, ಜಾತ್ಯತೀತದ ಒಂದು ತತ್ವ, ನೀತಿ ಎಲ್ಲ ಕೂಡ ಕುಸಿದೋಗಿದೆ. ಅದು ಅವ್ರ ಪಾರ್ಟಿದ ಅವರೇ ತೀರ್ಮಾನ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಇಷ್ಟ ಇಲ್ಲ. ಇದಿಷ್ಟು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೊಳ್ಳಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.